ಹಲೋ ಗೆಳೆಯರೇ, ಹೇಗಿದ್ದೀರಾ? ಇದು ನಿಮ್ಮ ಕನ್ನಡಿಗನ ಒಂದು ಕನ್ನಡಿ ಅನ್ನುವ ಯೂಟ್ಯೂಬ್ ಚಾನೆಲ್. ಮೊಟ್ಟ ಮೊದಲ ಪ್ರಯತ್ನ, ಹಾಗಾಗಿ ಸ್ವಲ್ಪ ಹೆದರಿಕೆ ಆಗ್ತಿದೆ, ಸ್ವಲ್ಪ ನರ್ವಸ್ ಕೂಡ ಆಗ್ತಿದೆ. ಆದರೂ ಒಂದು ಪ್ರಯತ್ನ ಅಂತ ಮಾಡಲೇಬೇಕು ಜೀವನದಲ್ಲಿ. ಹಾಗಾಗಿ ಒಂದು ಯೂಟ್ಯೂಬ್ ಚಾನೆಲನ್ನು ಓಪನ್ ಮಾಡಿದ್ದೇನೆ. ದಯವಿಟ್ಟು ಇದಕ್ಕೆ ನೀವು ಕೇಳಿ, ನೀವು ಇದಕ್ಕೊಂದು ಲೈಕ್ ಕೊಡಿ. ನಾನು ಇದನ್ನು ಲೈಕ್ ಕೊಡಿ ಅಂತ ಫಸ್ಟಿಗೆ ಯಾಕೆ ಕೇಳಿದ್ದೇನೆ ಅಂದರೆ, ಎಲ್ಲರಿಗೊಂದು ಸಪೋರ್ಟ್ ಅನ್ನೋದು ಬೇಕು. ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಯಾರು ಒಂದು ಒಳ್ಳೆ ಕೆಲಸಕ್ಕೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಅವರಿಗೆ ಎಲ್ಲರಿಂದಲೂ ಒಂದು ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಆ ಸಪೋರ್ಟ್ ಅನ್ನೋದೇ ಒಂದು ಸ್ಫೂರ್ತಿ ಆಗ್ತದೆ. ಹಾಗಾಗಿ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಬಿಗಿನಿಂಗಲ್ಲಿ. ಸೊ ಲೆಟ್ ಮಿ ಕಂಟಿನ್ಯೂ. ಫ್ರೆಂಡ್ಸ್, ಈ ಯೂಟ್ಯೂಬ್ ಚಾನೆಲ್ ಮಾಡಲಿಕ್ಕೆ, ಕನ್ನಡಿ ಅನ್ನೋ ಯೂಟ್ಯೂಬ್ ಚಾನೆಲ್ ಮಾಡಲಿಕ್ಕೆ ನನಗೆ ಪ್ರೇರಣೆ ನನ್ನ ಲೈಫ್. ಓಕೆ, ನನ್ನ ಜೀವನನೇ ನನಗೆ ಪ್ರೇರಣೆ. ಯಾಕಂದರೆ ನಾನು ನೋಡಿದ್ದೇನೆ, ನಾವು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು 30 ಅಥವಾ 32 ವರ್ಷದವರೆಗೆ ನಾವು ಸ್ಟಡೀಸ್ ಮಾಡ್ತೀವಿ. ಶಾಲೆಯಲ್ಲಿ ಓದ್ತೇವೆ, ಹೈಸ್ಕೂಲಲ್ಲಿ ಓದ್ತೇವೆ, ಆಮೇಲೆ ಕಾಲೇಜಲ್ಲಿ ಓದ್ತೇವೆ, ಯೂನಿವರ್ಸಿಟಿಯಲ್ಲಿ ಓದ್ತೇವೆ, ಆಮೇಲೆ ಹೈಯರ್ ಎಜುಕೇಷನ್ ಅದೆಲ್ಲ ಮಾಡಿದ್ಮೇಲೆ ಒಂದು 32 ಇಯರ್ಸ್ಗೆ ನಮ್ಮದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಮಗೆ ಹೊರಗಡೆ ಪ್ರಪಂಚದ ಬಗ್ಗೆ ಅರ್ಥ ಆಗ್ತದೆ. ನಾವು ತಿಳ್ಕೊಳ್ತೇವೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು. ಬಟ್ ನಾನು ಹೇಳ್ತಾ ಇರೋದು, ಈ 30 ವರ್ಷದ ನಂತರ ನಾವು ಈ ಪೇಪರ್ ಓದೋದಾಗಲಿ ಅಥವಾ ಬೇರೆ ಕಡೆಯಿಂದ ಜ್ಞಾನ ತಗೊಳ್ಳೋದಾಗಲಿ ಭಾಳ ಕಡಿಮೆ. ಯಾಕೆ ಹೇಳಿ? ನಮ್ಮ ಲೈಫ್ ಸ್ಟೈಲ್ ಹಾಗಾಗಿದೆ. ವಿ ಆರ್ ಮೂವಿಂಗ್ ವೆರಿ ಫಾಸ್ಟ್, ಸ್ಪೀಡಲ್ಲಿ ಹೋಗ್ತಾ ಇದ್ದೇವೆ ನಾವು. ನಮಗೆ ಟೈಮ್ ಇಲ್ಲ, ಓದ್ಲಿಕ್ಕೆ ಟೈಮ್ ಇಲ್ಲ, ಯಾರಿಂದ ಜ್ಞಾನ ತಗೊಳ್ಳೋಕ್ಕೆ ಟೈಮ್ ಇಲ್ಲ. ಅಂತಹ ಸ್ಪೀಡಲ್ಲಿ ನಾವು ಹೋಗ್ತಾ ಇದ್ದೇವೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಬೇಕನ್ನಿಸ್ತದೆ, ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆವಾಗ ನಾವು ಬೇರೆಯವರು ಕೇಳ್ತೀವಿ. ಈಗ ನೋಡಿ ಫ್ರೆಂಡ್ಸ್, ಎಷ್ಟೋ ಯೂಟ್ಯೂಬ್ಗಳು ಬಂದಿವೆ, ಎಷ್ಟೋ ಒಳ್ಳೆ ಯೂಟ್ಯೂಬ್ಸ್ಗಳಿವೆ. ನಾನೊಂದು ಅನುಭವ ಅನ್ನೋದು, ಈ ಆ್ಯಂಡ್ರಾಯ್ಡ್ ಮೊಬೈಲ್ ಯಾರ ಹತ್ರ ಇದೆಯಲ್ಲ, ಅವ್ರ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಅಂದರೆ, ಯಾರ ಹತ್ರ ಆದರೂ ಒಂದು ಮೊಬೈಲ್ ಇದೆ ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್, ಇಟ್ ಈಸ್ ಈಕ್ವಲ್ ಟು ಒಂದು ಯೂನಿವರ್ಸಿಟಿ. ಯಾಕಂದರೆ ಒಂದು ಮೊಬೈಲಲ್ಲಿ ಎಲ್ಲ ಇದೆ. ನೀವೆಲ್ಲೂ ದೂರ ಹೋಗ್ಬೇಕಂತಿಲ್ಲ, ಎಲ್ಲ ಮೊಬೈಲ್ ಸಿಗುತ್ತೆ, ಅಷ್ಟು ಅಡ್ವಾನ್ಸ್ಡ್ ಆಗಿದೆ. ಆದರೆ ನಮಗೆ ಟೈಮ್ ಇಲ್ಲ ಅದನ್ನು ಓಪನ್ ಮಾಡಿ ಕೇಳಲಿಕ್ಕೆ, ಅದನ್ನು ನಾವು ನೋಡಲಿಕ್ಕೆ ಟೈಮ್ ಇಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಯಾರ್ಯಾರು ಯೂಟ್ಯೂಬ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ. ಯಾಕಂದರೆ ಅವ್ರು ನಿಮಗೆ ಒಳ್ಳೆ ನಾಲೆಜ್ ಕೊಡ್ತಿದ್ದಾರೆ, ಅವ್ರ ಲೈಫನ್ನು ಅನುಭವನ ಶೇರ್ ಮಾಡ್ಕೊಡ್ತಿದ್ದಾರೆ. ಸೊ ಇಟ್ಸ್ ರಿಯಲಿ ಒನ್ ಫ್ಯಾಂಟಾಸ್ಟಿಕ್ ಜಾಬ್ ದೇ ಆರ್ ಡೂಯಿಂಗ್. ಸೊ ಪ್ಲೀಸ್ ಸಪೋರ್ಟ್ ದೆಮ್. ಮತ್ತು ಇನ್ನೊಂದೇನೆಂದರೆ, ನನ್ನ ಈ ಯೂಟ್ಯೂಬನ್ನು ನಾನು ಈ ರೀತಿ ಡಿಸೈನ್ ಮಾಡಿದ್ದೇನೆ. ನನ್ನ ಯೂಟ್ಯೂಬಲ್ಲಿ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ, ಸ್ಟೂಡೆಂಟ್ಸ್ಗೆ ಯೂಸ್ ಆಗ್ತದೆ, ಆಮೇಲೆ ಯುವಕರಿಗೆ ಯೂಸ್ ಆಗುತ್ತೆ. ಆಮೇಲೆ ನಾನು ಹೇಳ್ತಾ ಇರೋದು, ಹೂ ಈಸ್ ಲಾಸ್ಟ್ ದ ಹೋಪ್, ಜೀವನದಲ್ಲಿ ಎಲ್ಲ ಆಸೆನೂ ಬಿಟ್ಟಿದ್ದಾರೆ, ಇನ್ನು ನಾವು ಏನು ಆಗಲ್ಲ ಅನ್ನೋ ಥರ ಇರ್ತಾರಲ್ಲ, ನಮ್ಮಿಂದ ಏನೂ ಸಾಧ್ಯ ಇಲ್ಲ ಅಂತಾರಲ್ಲ, ಅವರಿಗೆ ನನ್ನ ಯೂಟ್ಯೂಬಿಂದ ನಿಜವಾಗ್ಲೂ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ, ನಿಜವಾಗ್ಲೂ ಒಳ್ಳೆ ಅವ್ರಿಗೊಂದು ಸ್ಫೂರ್ತಿ ಸಿಗುತ್ತೆ, ಚೈತನ್ಯ ಸಿಗುತ್ತೆ ಮುಂದೆ ಹೋಗ್ಲಿಕ್ಕೆ, ಜೀವನದಲ್ಲಿ ಹೋರಾಡಿ ಗೆಲ್ಲಲಿಕ್ಕೆ. ಸೊ ನಾನು ಜಾಸ್ತಿ ಮಾತಾಡ್ತಿಲ್ಲ, ಯಾಕಂದರೆ ಇದು ಬರ್ತಾ ನನ್ನ ಯೂಟ್ಯೂಬ್ ನೀವು ಚಾನೆಲ್ ನೋಡ್ತಾ ಇರಿ. ಅವಾಗ ನಿಮಗೆ ಕೆಲವು ಎಲ್ಲ ಒಳ್ಳೊಳ್ಳೆ ಐಡಿಯಾಗಳು, ಒಳ್ಳೆ ಯೋಚನೆಗಳು ಸಿಗುತ್ತೆ, ನಿಮಗೂ ಒಳ್ಳೇದಾಗ್ತದೆ, ನಿಮ್ಮ ಲೈಫಿಗೂ ಕೂಡ ಅದು ಸಪೋರ್ಟ್ ಆಗುತ್ತೆ. ಹೀಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮೈ ಚಾನೆಲ್. ಓಕೆ, ಜೈ ಹಿಂದ್.